ಕಮಲ್ ಹಾಸನ್ನ ಒಂದು ತಪ್ಪು, ಕೊಹ್ಲಿಯ ಒಂದು ಕಪ್ಪು. ಕನ್ನಡದ ಸ್ವಾಭಿಮಾನ ಮತ್ತು ಅಭಿಮಾನವನ್ನು ಇಡೀ ವಿಶ್ವಕ್ಕೆ ಸಾರಿ ಹೇಳಿದೆ. ಕನ್ನಡದ ನೆಲದಲ್ಲಿ ಅದೆಷ್ಟೋ ತಮಿಳಿನ ಸಿನಿಮಾಗಳು ಕೋಟ್ಯಾಂತರ ಹಣ ಗಳಿಸಿಕೊಂಡಿವೆ. ಅದರಲ್ಲಿ ಕಮಲ್ ಹಾಸನ್ ಸಿನಿಮಾಗಳು ಕಡಿಮೆ ಇಲ್ಲ. ಕಮಲ್ ಹಾಸನ್ ರವರು ಬಹುಭಾಷೆಯ ಕಲಾವಿದ. ಪ್ರಮುಖವಾಗಿ ತಮಿಳು, ಮಲಯಾಳಂ, ಹಿಂದಿ, ತೆಲುಗು ಹಾಗೂ ಕನ್ನಡ ಚಿತ್ರಗಳಲ್ಲಿ ನಟಿಸಿ ಭಾಷೆಯ ಗಡಿ ಮೀರಿದವರು. ಭಾಷೆಯ ಹಂಗಿಲ್ಲ. ಈ ಮಾತು ಕಮಲ್ ಹಾಸನ್ಗೆ ಅಕ್ಷರಶಃ ಅನ್ವಯಿಸುತ್ತದೆ. 200 ಸಿನಿಮಾಗಳಲ್ಲಿ ಅಭಿನಯಿಸಿರುವ ಅತ್ಯಂತ ಪ್ರಬುದ್ಧ ನಟ. 1983ರಲ್ಲಿ ತೆರೆಗಂಡ ಕನ್ನಡದ ಸೂಪರ್ ಹಿಟ್ ಸಿನಿಮಾ ಬೆಂಕಿಯಲ್ಲಿ ಹರಡಿದ ಹೂನಲ್ಲಿ ಅತಿಥಿ ಪಾತ್ರ ಮಾಡಿ ಕನ್ನಡಿಗರ ಪ್ರೀತಿಗೆ, ಅಭಿಮಾನಕ್ಕೆ ಪಾತ್ರರಾದರು. ಅಂದಿನಿಂದ ಇಲ್ಲಿಯವರೆಗೆ ಅನೇಕ ಕನ್ನಡದ ಚಿತ್ರಗಳಲ್ಲಿ ಅಭಿನಯಿಸುತ್ತಲೇ ಬಂದಿದ್ದಾರೆ. ಆದರೆ ಅವರ ಥಗ್ ಲೈಫ್ ಸಿನಿಮಾ ಆಡಿಯೋ ಸಂದರ್ಭದಲ್ಲಿ ನೀಡಿದ ಆ ಒಂದು ತಪ್ಪು ಹೇಳಿಕೆ ಇಂದು ಇಡೀ ಕರುನಾಡಿನ ಸ್ವಾಭಿಮಾನಕ್ಕೆ, ಕನ್ನಡದ ಆತ್ಮೀಯತೆಗೆ ಧಕ್ಕೆ ಆಗಿರುವುದಂತೂ ಸತ್ಯ. ಇತ್ತ 18 ವರ್ಷಗಳ ಕಾಲ ಕನ್ನಡಿಗರ ಪ್ರೀತಿ ಅಭಿಮಾನಕ್ಕೆ ಗೌರವ ನೀಡಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ RCB ಜರ್ಸಿ ತೊಟ್ಟು ಕನ್ನಡಿಗರಿಗಾಗಿ ಸತತ 18 ವರ್ಷ ಈ ನೆಲದ ಸ್ವಾಭಿಮಾನಕ್ಕೆ ಪಂದ್ಯವನ್ನಾಡಿ ಇಂದು IPL ಕಪ್ ಗೆದ್ದು ಮೈ ಹಾರ್ಟ್ ಈಸ್ ವಿತ್ ಬ್ಯಾಂಗಲೂರ್, ಮೈ ಸೋಲ್ ಈಸ್ ವಿತ್ ಬ್ಯಾಂಗಲೂರ್ ಎನ್ನುವ ಮೂಲಕ ಕನ್ನಡಿಗರ ಹೃದಯ ಗೆದ್ದ ವಿರಾಟ್ ಕೊಹ್ಲಿ ಕನ್ನಡಿಗರ ಮನೆ ಮನಗಳಲ್ಲಿ ನಿಜವಾದ ಹೀರೋ ಆಗಿದ್ದಾರೆ. ಕಮಲ್ ತಮ್ಮ ಸಿನಿಮಾಗಾಗಿ ಕನ್ನಡ ನೆಲವನ್ನು ಬಳಸಿಕೊಂಡವರು ಅಂದರೆ ವಿರಾಟ್ ಕೊಹ್ಲಿ ಈ ನೆಲದ ಅಭಿಮಾನಕ್ಕಾಗಿ ಹೋರಾಡಿದವರು. ಇಡೀ ರಾಜ್ಯ ಇಂದು ಬೆಂಗಳೂರಿನ ರಸ್ತೆಗಳಲ್ಲಿ RCBಯ ಗೆಲುವಿನ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. 18 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಗೆಲುವು ಸಿಕ್ಕಿದೆ. ಇಡೀ ನಾಡಿಗೆ ನಾಡೇ ಹಬ್ಬ ಆಚರಿಸಿದೆ. ಇತ್ತ ಕಮಲ್ ಹೇಳಿಕೆಯಿಂದ ಇಡೀ ನಾಡಿಗೆ ನಾಡೇ ಹೊತ್ತಿ ಹುರಿಯುತ್ತಿದೆ.